ಓಂ ಶಾಂತಿ. ಇವತ್ತಿನ ಶಾಂತಿ. ಮುರಳಿ ಆಗಿದೆ. ಡೇಟ್ 11/1/77, 11 January 77. हेडिंग आಗಿದೆ स्वयं का परिवर्तन ही ವಿಶ್ವ ಪರಿವರ್ತನ का ಆಧಾರ. ಬಾಬಾ ಏನ್ ಹೇಳ್ತಾ ಇದ್ದಾರೆ ಇವತ್ತು ಮುರಳಿಯಲ್ಲಿ? ಸ್ವಯಂನ ಪರಿವರ್ತನೆಯೇ ವಿಶ್ವ ಪರಿವರ್ತನೆಗೆ आधार आಗಿದೆ. तो बाप अपनी फुलवाड़ी को देख भी रहे हैं और सदा देखते भी रहते हैं. ಬಾಬಾ ತನ್ನ ಹೂತೋಟನನ್ನ ನೋಡ್ತಾ ಇದ್ದಾರೆ, ಮತ್ತೆ ಸದಾ ನೋಡ್ತಾನೂ ಇರ್ತಾರೆ. तो बाबा ಹೇಳ್ತಾರೆ अमृत वेले से लेकर फुलवाड़ी को देखते हैं ना. ಬಾಬಾ ಅಮೃತ ವೇಳೆಯಿಂದ ಹಿಡಿದು ಬಾಬಾ ಹೂತೋಟನನ್ನ ನೋಡ್ತಾ ಇರ್ತಾರೆ. तो आज भी बाप दादा फुलवाड़ी को देख रहे थे कि हर एक किस प्रकार का कितना खुशबूदार और कैसा रूप रंग वाला फूल है. ಸೊ ನಿನ್ನೆ ಬಾಬಾ 3 ಪ್ರಕಾರದ पुरुषार्थी मಕ್ಕಳ ಬಗ್ಗೆ ಹೇಳ್ತಾ ಬಂದ್ರು. कल 3 प्रकार के पुरुषार्थी बच्चों के बारे में बताया. आज बाबा क्या कर रहे हैं कि फूलवाड़ी गए तो अलग अलग फूलों का रूप रंग कैसा है उसका विस्तार बच्चों में देखते हैं. ಸೊ ಇವತ್ತು ಹೂತೋಟಕ್ಕೆ ಹೋಗಿರೋ ತಂದೆ ಭಿನ್ನ ಭಿನ್ನ ಪ್ರಕಾರದ ಹೂಗಳ ಸುಗಂಧ, ಅದರ ಒಂದು ರೂಪ, ಬಣ್ಣ, ಅದನ್ನ ಮಕ್ಕಳ ಜೊತೆ ಹೋಲಿಸಿ ಬಾಬಾ ಇವತ್ತು ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಕಲಿ ಹೇ ಯಾ ಕಲಿ ಸೆ ಫೂಲ್ ಬನಿ ये भी देखते. ಬಾಬಾ ಹೇಳ್ತಾರೆ ಮೊಗ್ಗೆ ತರ ಇದರ ಮೊಗ್ಗೆಯಿಂದ ಹೂವು ಆಗಿದೆ, ಇದನ್ನು ಸಹ ಬಾಬಾ ನೋಡ್ತಾ ಇದ್ದಾರೆ. तो हर एक की विशेषता क्या है और आवश्यकता क्या है. तो ಬಾಬಾ ಇದರಲ್ಲಿ ಪ್ರತಿಯೊಬ್ಬರ ವಿಶೇಷತೆಯನ್ನ ಮತ್ತೆ ಅವರ ಒಂದು ಅವಶ್ಯಕತೆ ಏನಾಗಿದೆ ಅದನ್ನು ಸಹ ನೋಡ್ತಾ ಇದ್ದಾರೆ. तो खुशबूदार तो बने हैं लेकिन वह खुशबू अविनाशी और दूर तक फैलने वाली है. ಬಾಬಾ ಹೇಳ್ತಾರೆ ಎಲ್ಲ ಮಕ್ಕಳು ಸುಗಂಧ ಭರಿತ ಇರುವಂತವರಾಗಿದ್ದಾರೆ, ಮತ್ತೆ ಆ ಸುಗಂಧ ಅವಿನಾಶಿನೂ ಸಹ ಆಗಿದೆ, ಮತ್ತೆ ದೂರ ತನಕನೂ ಸಹ ಆ ಸುಗಂಧ ಹರಡುವಂತದ್ದಾಗಿದೆ. ಅದನ್ನು ಸಹ ಬಾಬಾ ನೋಡ್ತಾ ಇದ್ದಾರೆ. तो ಈಗ ಮುಂದಕ್ಕೆ ಬಾಬಾ ಹೇಳ್ತಾರೆ एक फूल होते हैं जिनकी खुशबू सामने से आती है, दूर से नहीं आती. ಒಂದು ಹೂ ಈ ತರ ಇರುತ್ತೆ, ಅದರ ಸುಗಂಧ ಏನಿದೆ ಹತ್ರದಲ್ಲಿ ಇದ್ದಾಗ ಅಷ್ಟೇ ಬರುತ್ತೆ, ದೂರದ ಇದ್ದಾಗ ಅದರ ಸುಗಂಧ ಬಾಬಾ ಹೇಳ್ತಾರೆ ಕಾಣೋದಿಲ್ಲ. तो यहाँ भी खुशबूदार तो बने हैं लेकिन जब बाप के सन्मुख व सेवा के निमित्त आत्माओं के सामने जाते हैं तब खुशबू होती. तो ಅದೇ ರೀತಿ ಇಲ್ಲಿನೂ ಸಹ ಬಾಬಾ ಅಂತ ಹೂಗಳನ್ನ ಬ್ರಾಹ್ಮಣ ಪರಿವಾರದಲ್ಲಿ ಅಂತ ಹೂಗಳನ್ನ ನೋಡ್ತಾ ಇದ್ದಾರೆ. ಎಂತ ಹೂಗಳು? ಯಾರು ತಂದೆಯ ಸನ್ಮುಖದಲ್ಲಿ ಇದ್ದಾಗ, ಇಲ್ಲ ಅಂದ್ರೆ ಸೇವೆಗೆ ನಿಮಿತ್ತ ಆಗಿರುವಂತ ಆತ್ಮಗಳ ಎದುರುಗಡೆ ಇದ್ದಾಗ ಅಷ್ಟೇ ಸುಗಂಧ ಬರುತ್ತೆ, ಆಮೇಲೆ ಸುಗಂಧ ಇರಲ್ಲ. लेकिन सेवा के बिना साधारण कर्म करते हुए व शरीर निर्वाह करते हुए वह खुशबू नहीं रहती है. ಆದ್ರೆ ಸೇವೆ ಬಿಟ್ಟು ಅಂತ ಆತ್ಮಗಳು ಸಾಧಾರಣ ಕರ್ಮವನ್ನ ಮಾಡ್ತಾ ಇದ್ದಾಗ, ಶರೀರ ನಿರ್ವಹಣೆಗೋಸ್ಕರ ಕರ್ಮ ಮಾಡ್ತಾ ಇದ್ದಾಗ ಅದೇ ರೀತಿ ಸುಗಂಧ ಅನ್ನೋದು ಅವರಲ್ಲಿ ಬಾಬಾ ಹೇಳ್ತಾರೆ ಕಾಣಲ್ಲ. कोई कोई फूल
दूर से भी ಆಕರ್ಷಣೆ करता है. ಕೆಲವು ಹೂಗಳು ಬಹಳ ದೂರದಿಂದನೂ ಸಹ ಆಕರ್ಷಣೆ ಮಾಡ್ತವೆ. तो रंग रूप के आधार पर आकर्षण करता है ना कि खुशबू के आधार. ಹೇಗೆ ಅಂದ್ರೆ ಆ ಹೂಗಳು ಬಣ್ಣ ಮತ್ತೆ ಅದರ ಒಂದು ರೂಪ, ಬಣ್ಣದ ಆಧಾರದ ಮೇಲೆ ಮತ್ತೆ ಅದರ ರೂಪದ ಆಧಾರದ ಮೇಲೆ ಕೆಲವು ಹೂಗಳ ಆಕರ್ಷಣೆ ಮಾಡ್ತವೆ, ಸುಗಂಧದಿಂದ ಅಲ್ಲ. तो रंग रूप खुशबू आदि सभी में संपन्न हो. ಆದ್ರೆ ಬಾಬಾ ಮೂರು ನೋಡ್ತಾ ಇದ್ದಾಗ ಬಣ್ಣ, ಹೂವಿನ ಬಣ್ಣ ಮತ್ತೆ ಹೂವಿನ ರೂಪ ಮತ್ತೆ ಅದರಿಂದ ಬರುವಂತಹ ಸುಗಂಧ, ಈ ಮೂರರಿಂದ ಸಂಪನ್ನ ಆಗಿರುವಂತಹ ಆತ್ಮಗಳು. ऐसे बहुत थोड़े से चुने हुए फूल देखे. ಈ ರೀತಿ ಬಹಳ ಸೆಲೆಕ್ಟ್ ಆಗಿರುವಂತಹ ಹೂಗಳನ್ನ ಬಾಬಾ ಬ್ರಾಹ್ಮಣ ಪರಿವಾರದಲ್ಲಿ ನೋಡಿದ್ದಾರೆ. ಬಹಳ ಕಡಿಮೆ ಅಂತ ಹೂಗಳು, ಯಾವುದರಲ್ಲಿ ಬಣ್ಣನೂ ಇರೋದು, ರೂಪನೂ ಇರೋದು ಮತ್ತೆ ಸುಗಂಧನೂ ಇರೋದು. तो रंग रूप ಅರ್ಥಾತ್ ಈಗ ಬಾಬಾ ಒಂದೊಂದು ಬಿಡಿಸಿ ಹೇಳ್ತಾ ಇದ್ದಾರೆ. ಬಣ್ಣ ಮತ್ತೆ ರೂಪ ಅಂದ್ರೆ ಅರ್ಥ ಸೆನ್ಸಿಬಲ್ ಅರ್ಥಾತ್ ಸಮಜ್ದಾರ್ ಹೈ. ಬಾಬಾ ಹೇಳ್ತಾರೆ ಬಣ್ಣ ಮತ್ತೆ ರೂಪ ಅದರ ಅರ್ಥನೇ ಆಗಿದೆ ಬಹಳ ತಿಳುವಳಿಕೆ ಇರುವಂತವ್ರು, ಅಂದ್ರೆ ಜ್ಞಾನವನ್ನ ಸ್ಪಷ್ಟವಾಗಿ ಅರ್ಥಕೊಂಡು ಅದರ ಅಂತೆ ನಡೆಯುವಂತ. ಅವ್ರ ಖುಷ್ಬೂ ವಾಲೆ ಇಸೆನ್ಸ್ಫುಲ್ ಹೈ. ಬಾಬಾ ಹೇಳ್ತಾರೆ ಸುಗಂಧ ಇರುವಂತದ್ದು ಅಂದ್ರೆ ಇಸೆನ್ಸ್, ಇಂಗ್ಲಿಷ್ ನಲ್ಲಿ ಅದನ್ನ ಎಸೆನ್ಸ್ಫುಲ್ ಅಂತೀವಿ. तो मेजॉरिटी बच्चे ಸೆನ್ಸಿಬಲ್ ಹೈ. ಮೆಜಾರಿಟಿ ಮಕ್ಕಳನ್ನ ಯಾವಾಗ ನೋಡಿದರೆ ಬಾಬಾ ಅವರಲ್ಲಿ ಏನ್ ಕಾಣಿಸ್ತಾ ಇತ್ತು ಅಂದ್ರೆ ಸೆನ್ಸಿಬಲ್ ಅರ್ಥಾತ್ ಬುದ್ಧಿವಂತಿಕೆ, ತಿಳುವಳಿಕೆ ಇದೆ. ಇಸೆನ್ಸಿಬಲ್ ಥೋಡೆ ಅಂದ್ರೆ ಸುಗಂಧ ಕಡಿಮೆ ಇದೆ. ಸೆನ್ಸ್ ಕೆ ಆಧಾರ ಪರ್ ಸೇವಾದಾರಿ ತೋ ಬನೆ. ಬುದ್ಧಿವಂತಿಕೆಯಿಂದ ಜ್ಞಾನದ ಆಧಾರದ ಮೇಲೆ ಸೇವಾದಾರಿ ಅಂತೂ ಆಗಿದ್ದಾರೆ. ಲೇಕಿನ್ ರೂಹಾನಿ ಸೇವಾದಾರಿ ಬನೆ. ಆದ್ರೆ ಬಾಬಾ ಹೇಳ್ತಾರೆ ಈ ರೀತಿ ಆತ್ಮಿಕ ಸೇವಾದಾರಿಯಾಗಿರುವಂತ ಸದಾ ಕಾಲಕ್ಕೆ ಬರೀ ಆ ನಿಮಿತ್ತ ಇರುವಂತ ಆತ್ಮಗಳ ಹತ್ರ ಬಾಬನ ಹತ್ರ ಅಷ್ಟೇ ಅಲ್ಲ, ಸಾಧಾರಣ ಕರ್ಮ ಮಾಡ್ತಾ ಇದ್ರು ಸಹ ಅದೇ ರೀತಿ ನಡ್ಕೊಳ್ಳುವಂಥದ್ದು, ಈ ತರ ಆತ್ಮಗಳು ಬಾಬಾ ಹೇಳ್ತಾರೆ ಬಹಳ ಕಡಿಮೆ ಇದೆ. ಕಾರಣ ಬಾಬಾ ಕೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು, ಕಾರಣ ಕ್ಯಾ है? तो जैसे बाप निराकार सो साकार बन सेवा का पाठ बजाते हैं, ಹೇಗೆ ತಂದೆ ನಿರಾಕಾರರಿಂದ ಸಾಕಾರದಲ್ಲಿ ಬಂದು ಸೇವೆ ಪಾತ್ರವನ್ನ ಮಾಡ್ತಾರೆ, वैसे बच्चों को इस मंत्र का यंत्र भूल जाते. ಏನು ಈ ಮಂತ್ರ ಇದೆಯಲ್ಲ, ನಿರಾಕಾರದಿಂದ ಸಾಕಾರಕ್ಕೆ ಬರುವುದು, ಇದೊಂದು ಮಂತ್ರ. ಸೊ ಈ ಮಂತ್ರದ ಯಂತ್ರವನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಮರ್ತು ಹೋಗ್ತಾ ಇದ್ದಾರೆ. ನಾನು ನಿರಾಕಾರಿ ಆತ್ಮ ಆಗಿದ್ದೀನಿ, ನಾನು ನಿರಾಕಾರಿ ಆತ್ಮ ಈ ಸಾಕಾರ ಶರೀರದಲ್ಲಿ ಬಂದು ಕರ್ಮ ಮಾಡ್ತಾ ಇದ್ದೀನಿ ಅನ್ನುವಂತಹ ಈ ಮಂತ್ರವನ್ನ ಮಕ್ಕಳು ಮರ್ತು ಕರ್ಮದಲ್ಲಿ ಇಳಿದು ಬಿಡುತ್ತೆ. तो भूल जाता है. तो हम भी निराकार सो साकार रूप में पाठ बजा रहे हैं, ये भी भूल जाता है, इधे मर्त होता है. तो निराकार सो साकार ये दोनों स्मृति साथ साथ नहीं रहती है. ನಿರಾಕಾರದಿಂದ ಸಾಕಾರ ಅನ್ನುವಂತಹ ಈ ಎರಡು ಸ್ಮೃತಿಗಳೇನಿದೆ, ಎರಡು ಸ್ಮೃತಿಗಳು ಒಟ್ಟಿಗೆ ಇರೋದಿಲ್ಲ ಅಂತ. ಯಾ ತೋ ನಿರಾಕಾರ ಬನ್ ಜಾತೆ ಹೈ ಯಾ ಸಾಕಾರಿ ಹೋ ಜಾತೆ. ಇಲ್ಲ ಅಂದ್ರೆ ನಿರಾಕಾರಿ ಆತ್ಮಗಳಾಗ್ತಾರೆ, ನಿರಾಕಾರ ರೂಪದಲ್ಲಿ ಇದ್ದು ಬಿಡ್ತಾರೆ, ಇಲ್ಲ ಸಾಕಾರದಲ್ಲಿ ಬಂದು ಸಾಕಾರದಲ್ಲಿ ಆಗ್ತಾರೆ. पर सदा यह मंत्र याद रहे कि निराकार सो साकार यह पाठ बजा. ಆದ್ರೆ ಸದಾ ಈ ಮಂತ್ರ ನೆನಪಿರೋದು, ನಾನು ನಿರಾಕಾರದಿಂದ ಸಾಕಾರದಲ್ಲಿ ಈ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀನಿ. तो यह साकार सृष्टि साकार शरीर एक स्टेज
ಆತ್ಮನಗೋಸ್ಕರ ಅಂದ್ರೆ ನನಗೋಸ್ಕರ ಈ ಒಂದು ಸಾಕಾರ ಸೃಷ್ಟಿ ಏನಿದೆಯೋ ಅಥವಾ ಸಾಕಾರ ಶರೀರ ಏನಿದೆಯೋ ಇದು ನನ್ನ आत्मन की स्टेज आगे। स्टेज क्या है मेरा? साकार सृष्टि या साकार शरीर। ये साकार शरीर अथवा सृष्टि। स्टेज और पाठधारी दोनों अलग अलग होते हैं ना। ಬಾಬಾ ಏನ್ ಹೇಳ್ತಾರೆ, ಸ್ಟೇಜ್ನೇ ಬೇರೆ ಇರುತ್ತೆ ಮತ್ತೆ ಪಾತ್ರಧಾರಿಗಳೇ ಬೇರೆ ಇರುತ್ತೆ, ಎರಡು ಬೇರೆ ಬೇರೆ ಇರ್ತದಲ್ಲ। ಪಾಠಧಾರಿ ಸ್ವಯಂ ಕೋ ಕಭಿ ಸ್ಟೇಜ್ नहीं समझ, ಯಾವುದೇ ಪಾತ್ರಧಾರಿ ನಾನು ಸ್ಟೇಜ್ ಅಂತ ಯಾವಾಗ್ಲೂ ತಿಳ್ಕೊಂಡಿರಲ್ಲ। ಸ್ಟೇಜ್ ಮೇಲೆ ನಾನು ಪಾತ್ರ ಮಾಡ್ತಾ ಇದ್ದೀನಿ ಅಂತ ಪಾತ್ರಧಾರಿಗೆ ನೆನಪಿರುತ್ತೆ। ಸ್ಟೇಜ್ आधार है और पाठधारी आधार मूर्त है, मालिक। ಬಾಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಸ್ಟೇಜ್ ಅನ್ನುವಂಥದ್ದು ಅರ್ಥಾತ್ ಶರೀರ ಅಥವಾ ಈ ಸೃಷ್ಟಿ ಏನಿದೆಯೋ ಇದು ಆಧಾರ ಆಗಿದೆ। ಆಧಾರ ಬೇಕು, ಆಧಾರ ಇರಬೇಕು, ಆದ್ರೆ ಪಾತ್ರಧಾರಿ ಆಧಾರ ಮೂರ್ತಿ ಆಗಿದೆ अर्थात मालिक आगे पात्रधारी। तो इस शरीर को स्टेज समझने से स्वयं को पाठधारी स्वतः ही अनुभव करेंगे। ಯಾವಾಗ ಈ ಶರೀರವನ್ನ ನಂದು ಒಂದು ಸ್ಟೇಜ್ ಅಂತ ತಿಳ್ಕೊಳ್ಳೋದ್ರಿಂದ, ನಿನ್ನೆ ಬಾಬಾ ಏನ್ ಹೇಳಿದ್ರು ಈ ಶರೀರದ ಬಗ್ಗೆ, ನಿನ್ನೆ ಮುರಳಿಯಲ್ಲಿ 10th January 77 ಮುರಳಿಯಲ್ಲಿ ಬಾಬಾ ಏನ್ ಹೇಳಿದ್ರು ಶರೀರದ ಬಗ್ಗೆ, ಇದು ಒಂದು ಮಂದಿರ ದೇವಸ್ಥಾನ ಆಗಿದೆ, ಇದರಲ್ಲಿ ನಾನು ಚೈತನ್ಯ ದೇವಿ ಆಗಿದೆ ಅಂತ ನಿನ್ನೆ ಹೇಳಿದ್ರು। ಇವತ್ತು ಮತ್ತೆ ಬಾಬಾ ಅದನ್ನೇ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇದು ಶರೀರ ಒಂದು ಸ್ಟೇಜ್ ಆಗಿದೆ, ಸ್ವಯಂ ನಾನು ಆತ್ಮ ಈ ಸ್ಟೇಜ್ ಮೇಲೆ ಪಾತ್ರ ಮಾಡುವಂತಹ ಪಾತ್ರಧಾರಿ। ಸ್ಟೇಜ್ ಅಂತ ತಿಳ್ಕೊಂಡಿದ ತಕ್ಷಣ ನಮಗೆ ಸ್ವತಃ ಆಗಿ ಪಾತ್ರಧಾರಿ ಅನ್ನುವಂಥದ್ದು ಅನುಭವ ಆಗುತ್ತೆ। तो कारण क्या हुआ? तो ಅದರ ಕಾರಣ ಏನಾಯ್ತು? ಸ್ವಯಂ ಕೋ ನ್ಯಾರಾ ಕರ್ನಾ ನಹೀ ಆತಾ ಹೈ। ಯಾಕಂದ್ರೆ ನಾವು ಯಾಕೆ ನಮ್ಮನ್ನ ನಾವು ಸ್ಟೇಜ್ ಅಂತ ತಿಳ್ಕೊಂಡು ಮಾಡ್ತಾ ಇದೀವಿ ಅಂದ್ರೆ ಮರ್ತೋಗ್ತೀವಿ ಅವಾಗ ಅಂದ್ರೆ ಸ್ವಯಂ ನನ್ನ ಯಾವಾಗ ಬೇಕೋ ಆವಾಗ ಡಿಟ್ಯಾಚ್ ಮಾಡ್ಕೊಳ್ಳುವಂಥದ್ದು, ಅಲಿಪ್ತ ಆಗುವಂಥದ್ದು ನಮಗೆ ಬರ್ತಾ ಇಲ್ಲ। ನ್ಯಾರಾ ಕರ್ನಾ ನಹೀ ಆತಾ। तो सदैव यह समझ कर चलो कि मैं ವಿದೇಶಿ ಹೂ। ಸೊ ನ್ಯಾರ ಆಗ್ಬೇಕು ಅಥವಾ ಡಿಟ್ಯಾಚ್ ಆಗ್ಬೇಕು ಅಂದ್ರೆ ಬಾಬಾ ಏನ್ ಹೇಳ್ತಾರೆ, ಸದಾ ಇದನ್ನ ತಿಳ್ಕೊಂಡು ನಡೀರಿ कि ನಾನು ವಿದೇಶಿ ಆಗಿದ್ದೀನಿ। पराया देश और पुराने शरीर में विश्व कल्याण का पाठ बजाने के लिए आया। ಈ ಪರಾಯ ದೇಶದಲ್ಲಿ ಮತ್ತೆ ಹಳೆ ಶರೀರದಲ್ಲಿ ವಿಶ್ವ ಕಲ್ಯಾಣದ ಪಾತ್ರವನ್ನ ಮಾಡ್ಲಿಕ್ಕೋಸ್ಕರ ಬಂದಿದೆ। तो पहला पार्ट कमजोर होने के कारण सेंसिबल बने हैं लेकिन इसेंस कम है ಹೇಳಿದ್ರಲ್ಲ ಬಾಬಾ। ಮೊದಲನೇ ಪಾಠ ವೀಕ್ ಆಗಿರೋ ಕಾರಣದಿಂದ, ಇನ್ನು ಅದು ಪಕ್ಕಾ ಆಗದೇ ಇರೋ ಕಾರಣದಿಂದ ಜ್ಞಾನಿಗಳಂತೂ ಆಗಿದ್ದಾರೆ, ತಿಳುವಳಿಕೆ ಇರೋರು ಆಗಿದ್ದಾರೆ, ಆದ್ರೆ ಆ ತಿಳುವಳಿಕೆಯಲ್ಲಿ ಇಸೆನ್ಸ್ ಕಡಿಮೆ, ಸುಗಂಧ ಕಡಿಮೆ। रूप रंग है लेकिन खुशबू अविनाशी और फैलने वाली नहीं है। ರೂಪ ಇದೆ, ಬಣ್ಣ ಇದೆ, ಆದ್ರೆ ಸುಗಂಧ ಮಾತ್ರ ಅವಿನಾಶಿ ರೂಪದಲ್ಲಿ ಹರಡುವಂಥದ್ದು ಇಲ್ಲ। ಅವಾಗವಾಗ ಹರಡುತ್ತೆ, ಅವಾಗವಾಗ ದೂರದಿಂದ ಅದರದ್ದು ಸುಗಂಧ ಇಲ್ಲ, ಹತ್ರದಿಂದ ಹರಡುತ್ತೆ। इसीलिए अभी फिर से बाप को पहला पाठ रिपीट करना पड़ता है। ಅದಕ್ಕೋಸ್ಕರ ಬಾಬನ್ಗೆ ಮೊದಲನೇ ಪಾಠವನ್ನ ಪದೇ ಪದೇ ರಿಪೀಟ್ ಮಾಡಬೇಕಾಗ್ತದೆ। तो सेकंड में स्वयं का परिवर्तन सहज करेंगे। ಯಾವಾಗ ಮೊದಲನೇ ಪಾಠ ನಮಗೆ ರಿಪೀಟ್ ಆಗುತ್ತೆ, ಸ್ವಯಂ ನನ್ನ ಸೆಕೆಂಡ್ ನಲ್ಲಿ ನಾವು सहजವಾಗಿ ಪರಿವರ್ತನೆ ಮಾಡಿ। तो पहले अपने आप से पूछो कि स्वयं के परिवर्तन में आपको कितना समय लग रहा है। ಅದರಿಂದ ಮೊದಲು ನಿಮ್ಮನ್ನ ನೀವು ಕೇಳಿಕೊಳ್ಳಿ, ಸ್ವಯಂನ ಪರಿವರ್ತನೆಯಲ್ಲಿ ನಿಮಗೆ ಎಷ್ಟು ಸಮಯ ತಗೊಳ್ತಾ ಇದೆ। कोई भी संस्कार, स्वभाव, बोल व संपर्क यथार्थ नहीं लेकिन व्यर्थ हैं। तो व्यर्थ को परिवर्तन कर
श्रेष्ठ बनाने में आपको कितना समय लगता ಬಾಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಯಾವುದೇ ಒಂದು ಸಂಸ್ಕಾರ ಇರ್ಬೋದು, ಸ್ವಭಾವ ಇರ್ಬೋದು, ಮಾತು, ಸಂಪರ್ಕ. ಸಂಸ್ಕಾರ, ಸ್ವಭಾವ, ಮಾತು, ಸಂಪರ್ಕ ಯಥಾರ್ಥವಾಗಿಲ್ಲ, ವ್ಯರ್ಥ ಇದೆ. ತೋ ಆ ವ್ಯರ್ಥವನ್ನ ಪರಿವರ್ತನೆ ಮಾಡಿಕೊಂಡು ಶ್ರೇಷ್ಠ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಎಷ್ಟು ಸಮಯ ಇಡಿಸ್ತಾರೆ? श्रेष्ठ बनाने में कितना समय लगता है, ये बाबा पूछा. तो सूक्ष्म संकल्पों, संस्कारों, जो सोचा और किया, चेक किया और चेंज किया, ऐसी थोड़ी स्पीड की मशीनरी है. ಬಾಬಾ ಹೇಳ್ತಾರೆ ಸೂಕ್ಷ್ಮ ಸಂಕಲ್ಪಗಳನ್ನ ಮತ್ತೆ ಸಂಸ್ಕಾರಗಳನ್ನ ಯಾವ ತರ ಯೋಚನೆ ಮಾಡಿದೀವಿ ಅದೇ ರೀತಿ ನಾನು ಮಾಡಿದೀನ. ಜೋ ಸೋಚಾ ಅವ್ರ ಕಿಯಾ, ಯಾವ ತರ ನಾನು ಸಂಕಲ್ಪ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೀನಿ ಅದೇ ತರ ಮಾಡಿ. ಸಂಸ್ಕಾರಗಳನ್ನ ಯಾವ ರೀತಿ ಪರಿವರ್ತನೆ ಮಾಡ್ಬೇಕು ಅದೇ ತರ ಮಾಡಿ. ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡಿದ್ದೀನ. ಅದರ ಸ್ಪೀಡ್, ದ ಮೆಷಿನರಿ ಏನಿದೆ ಚೆನ್ನಾಗಿದೆಯಾ? ऐसी तेज स्पीड की मशीनरी है. वर्तमान समय ऐसे स्वयं की परिवर्तन की मशीनरी फास्ट स्पीड की चाहिए. ಬಾಬಾ ಹೇಳ್ತಾರೆ ವರ್ತಮಾನ ಸಮಯದಲ್ಲಿ ಈ ರೀತಿ ಸ್ವಯಂ ನನ್ನ ಪರಿವರ್ತನೆ ಮಾಡಿಕೊಳ್ಳುವಂತಹ ಮಷಿನರಿ ಇದೆ. ಈ ಮಷಿನರಿ ಬಹಳ ಫಾಸ್ಟ್ ಸ್ಪೀಡ್ ನಲ್ಲಿ ಕೆಲಸ ಮಾಡುವಂತದ್ದು ಇರ್ಬೇಕಾಗಿದೆ. ತಬಹಿ ವಿಶ್ವ ಪರಿವರ್ತನ್ ಕಿ ಮಷೀನ್ ತೇಜ್ ಹೋಗಿ. ಯಾವಾಗ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳುವಂತ ಮಷಿನರಿ ಫಾಸ್ಟ್ ಆಯ್ತಂದ್ರೆ ಆವಾಗ್ಲೇನೆ ವಿಶ್ವ ಪರಿವರ್ತನೆಯ ಒಂದು ಮಷೀನ್ ಏನಿದೆ ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಿ. अभी स्थापना के निमित्त बनी हुई आत्माओं के सोचने और करने में अंतर है. ಬಾಬಾ ಏನ್ ಹೇಳ್ತಾರೆ, ಈಗ ಸ್ಥಾಪನೆಗೋಸ್ಕರ ನಿಮಿತ್ತ ಆಗಿರುವಂತ ಆತ್ಮಗಳು ಯೋಚನೆ ಮಾಡುವಂಥದ್ದು, ಅದಕ್ಕೆ ತಕ್ಕಾಗಿ ಕರ್ಮ ಮಾಡುವಂಥದ್ರಲ್ಲಿ ವ್ಯತ್ಯಾಸ ಇದೆ. ಯೋಚನಾ ಅಲಗ್ ಹುआ और कर्म में जो लाया वो अलग. मतलब ಯೋಚನೆ ಮಾಡುವಂಥದ್ದು ಆ ಯೋಚನೆ ಮಾಡಿರೋ ಕರ್ಮದಲ್ಲಿ ತರಬೇಕಾದಾಗ ಬಹಳ ವ್ಯತ್ಯಾಸ ಅನ್ನೋದು ಕಾಣಿಸ್ತದೆ. क्योंकि पुराने भक्ति के संस्कार क्या हो रहा है, समय प्रति समय इमर्ज हो जाते. ಯಾಕಂದ್ರೆ ಹಳೆ ಭಕ್ತಿಯ ಸಂಸ್ಕಾರಗಳೇನಿದಾವೆ ಆತ್ಮನಲ್ಲಿ, ಆ ಸಂಸ್ಕಾರಗಳು ಸಮಯ ತಕ್ಕಾಗಿ ಸಮಯ ಏನಾಗ್ತಾ ಇದೆ ಆತ್ಮನಲ್ಲಿ ಇಮರ್ಜ್ ಆಗ್ತಾ ಇದೆ. ಸಂಕಲ್ಪ ರೂಪದಲ್ಲಿ ಇಲ್ಲ, ಮಾತು ರೂಪದಲ್ಲಿ ಇಲ್ಲ, कर्म रूप. भक्ति में भी सोचना और कहना बहुत होता है. ಭಕ್ತಿಯಲ್ಲಿನೂ ಸಹ ಯೋಚನೆ ಮಾಡೋದು ಹೇಳುವಂಥದ್ದು ಬಹಳಷ್ಟು ಇರುತ್ತೆ. ಹೇಳ್ತಾರಲ್ಲ ಈ ಭಕ್ತಿಯಲ್ಲಿ ಇದು ಮಾಡ್ತೀವಿ ಅದು ಮಾಡ್ತೀವಿ, ಯ ಕರೆಂಗೆ ಯ ಕರೆಂಗೆ ಯ कहना बहुत होता है. ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ ಅಂತ ಈ ರೀತಿ ಬಹಳಷ್ಟು ಹೇಳ್ತಾರೆ. लेकिन करना, बोलने में बहुत बोलते हैं, करना कम होता. ಆದ್ರೆ ಮಾಡೋದು ಕಡಿಮೆ. कहते हैं बलिहार जाएंगे लेकिन करते कुछ भी नहीं. ಭಕ್ತಿಯಲ್ಲಿ ಹೇಳ್ತಾರೆ, ವೇ ಭಗವಂತ ನೀವು ಬಂದ್ರೆ ನಾವು ನಿಮ್ಮ ಮೇಲೆ ಬಲಿಹಾರಿ ಆಗ್ತೀವಿ. ಆದ್ರೆ ಬಾಬಾ ಹೇಳ್ತಾರೆ ಮಾಡೋದು ಮಾತ್ರ ಇಲ್ಲ. लेकिन करते कुछ भी. कहते हैं तेरा और मानते हैं. ಹೇಳಕ್ಕೆ ಹೇಳ್ತಾರೆ ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಮಂದಿರದಲ್ಲಿ, ಎಲ್ಲ ಭಗವಂತ ನೀವ್ ಕೊಟ್ಟಿರೋದು ಎಲ್ಲ ನಿಂದೆ. ಆದ್ರೆ ಬಾಬಾ ಹೇಳ್ತಾರೆ ಒಪ್ಕೊಳ್ಳೋದು ಮಾತ್ರ ನಮ್ದು ಅಂತ. वैसे यहाँ भी सोचते बहुत है. ಇಲ್ಲಿನೂ ಅಷ್ಟೇನೆ ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಆತರ ಇಲ್ಲಿನೂ ಅಷ್ಟೇನೆ ಯೋಚನೆ ಬಹಳಷ್ಟು ಮಾಡ್ತಾರೆ, ಸಂಕಲ್ಪಗಳು ಬಹಳಷ್ಟು ಮಾಡ್ತಾರೆ. रूरिहान के समय भी बाप से बहुत वायदे करते कि आज से हम बदल करके दिखाएं. ಬಾಬನ್ ಜೊತೆ ಆತ್ಮಿಕ ಸಂಭಾಷಣೆ ಮಾಡ್ತಾ ಇರುವಾಗ ಈ ರೀತಿ ಬಹಳಷ್ಟು ವಾಯ್ದೆಗಳನ್ನ ಮಾಡ್ತಾ ಇರ್ತಾರೆ. ಬಾಬಾ ಇವತ್ತಿಂದ ನೋಡಿ ನಾನು ಬದಲಾವಣೆ ಆಗಿ ತೋರಿಸ್ತೀನಿ. ಆಸೆ देखो बाबा मैं आज बदल कर दिखाएंगे, आसे देखो मुझे बोलते हैं ना, बदल कर दिखाएंगे. आज यह छोड़ कर जा रहे हैं. ಇವತ್ತು ನಾನು ಇವತ್ತು ಬಿಟ್ಟು ಹೋಗ್ತಾ ಇದ್ದೀನಿ. आज यह संकल्प करते हैं
ಇವತ್ತು ಆತರ ಸಂಕಲ್ಪ ಮಾಡ್ತೀವಿ, ಲೇಕಿನ್ ಕೆಹನೆ ಅವ್ರ ಕರ್ನೆ ಮೇ ಬಾಬಾ ಹೇಳ್ತಾರೆ ಹೇಳೋದ್ರಲ್ಲಿ ಮತ್ತೆ ಮಾಡೋದ್ರಲ್ಲಿ ವ್ಯತ್ಯಾಸ. ಕರ್ನೆ ಮೇ ಅಂತಾರೆ, ಸೋಚನೆ और करने में बहुत अंतर. ಯೋಚನೆ ಮಾಡೋದ್ರಲ್ಲಿ ಮತ್ತೆ ಕರ್ಮ ಮಾಡೋದ್ರಲ್ಲಿ ಬಹಳ ವ್ಯತ್ಯಾಸ ಇದೆ. ऐसे विनाश के निमित्त बनी हुई आत्माएं सोचती है लेकिन कर नहीं पाती. ಆದ್ರೆ ವಿನಾಶಕ್ಕೆ ನಿಮಿತ್ತ ಆಗಿರುವಂತ ಆತ್ಮಗಳು ಬಹಳಷ್ಟು ಯೋಚನೆ ಮಾಡ್ತಾರೆ, ನಾನು ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ವಿನಾಶಕ್ಕೆ, ಆದ್ರೆ ಕರ್ ನಹಿ ಪಾತಿ, ಆದ್ರೆ ಮಾಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇದೆ. तो अब बाप समान बनने के पहले इस एक बात में समान बनो. ಬಾಬಾ ಹೇಳ್ತಾರೆ ಈಗ ನೀವು ನನ್ನ ಸಮಾನ ಆಗಕ್ಕಿಂತ ಮೊದಲು ಈ ಮಾತಿನಲ್ಲಿ ನನ್ನ ಸಮಾನ ಆಗಿ ಅಂತ. ಅರ್ಥಾತ್ क्या करना पहले, स्वयं के परिवर्तन करने की मशीनरी को तेज करो. ಸ್ವಯಂ ನನ್ನ ಪರಿವರ್ತನೆ ಮಾಡ್ಕೊಳ್ಳುವಂತಹ ಈ ಮಷಿನರಿನನ್ನ ಏನ್ ಮಾಡ್ಬೇಕು, ತೀವ್ರ ಗತಿಯಲ್ಲಿ ಫಾಸ್ಟ್ ಮಾಡಿ, ಬೇಗ ಬೇಗ ಚೇಂಜ್ ಆಗಿ ಅಂತ तेज कर. इस अंतर को मिटाने का मंत्र व यंत्र सुनाया ना. ಈ ಅಂತರವನ್ನ ಬಾಬಾ ಹೇಳ್ತಾರೆ ಚೇಂಜ್ ಮಾಡುವಂತಹ ಮಂತ್ರ ಅಥವಾ ಯಂತ್ರ ತಿಳಿಸ್ಕೊಟ್ಟಿದ್ರಲ್ಲ ಬಾಬಾ, ಫಸ್ಟ್ ಹೇಳಿದ್ರಲ್ಲ, ಕೌನ್ಸಾ ಹೈ वो ಯಂತ್ರ या ಮಂತ್ರ, ಸಾಕಾರ ಸೋ ನಿರಾಕಾರ. ಸಾಕಾರಿ ಶರೀರದಲ್ಲಿ ನಾನು ಆತ್ಮ, ನಿರಾಕಾರಿ. मैं पाठ बजाने वाले हैं, ನಾನು ಪಾತ್ರ ಮಾಡ್ಲಿಕ್ಕೆ ಅಂತ ಈ ಶರೀರದಲ್ಲಿ. इस मंत्र से सोचने और करने में अंतर को मिटा. ಈ ಮಂತ್ರದಿಂದ ಬಾಬಾ ಹೇಳ್ತಾರೆ ಯೋಚನೆ ಮಾಡೋದ್ರಲ್ಲಿ ಅದರ ತಕ್ಕಾಗಿ ಕರ್ಮ ಮಾಡೋದ್ರಲ್ಲಿ ವ್ಯತ್ಯಾಸ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಪರಿವರ್ತನೆ, ಯಹಿ ಅವಶ್ಯಕ. ಬಾಬಾ ಹೇಳ್ತಾರೆ ಇದೇ ಬಹಳ ಅವಶ್ಯಕತೆ ಇದೆ. ಸಮಜಾ ಅವಿ ಕ್ಯಾ ಕರ್ನ, ಗೊತ್ತಾಯ್ತಾ ಈಗ ಏನ್ ಮಾಡ್ಬೇಕಾಗಿದೆ. तो स्वयं के परिवर्तन से ही विश्व परिवर्तन. ಯಾಕಂದ್ರೆ ಸ್ವಯಂನ ಪರಿವರ್ತನೆಯಿಂದನೇ ವಿಶ್ವ ಪರಿವರ್ತನೆ. ವಿಶ್ವ ಪರಿವರ್ತನ್ ಕಿ ಡೇಟ್ ನಹಿ ಸೋಚು ಕಬ್ ಹೋ. ಈ ವಿಶ್ವ ಪರಿವರ್ತನೆ ಡೇಟ್ ಅನ್ನ ಯೋಚನೆ ಮಾಡ್ಬೇಡಿ ಅಂದ್ರೆ ಯಾವಾಗ ಆಗುತ್ತೆ. ಪಹಲೆ ಸ್ವಯಂ ಕೆ ಪರಿವರ್ತನ್ ಕಿ ಗಡಿ ಕೋ ನಿಶ್ಚಿತ್. ಅದರಿಂದ ಮೊದಲು ಸ್ವಯಂನ ಪರಿವರ್ತನೆಯ ಒಂದು ಗಳಿಗೆನನ್ನ ಏನ್ ಮಾಡಿ, ನಿಶ್ಚಿತ ಮಾಡಿ, ಫಿಕ್ಸ್ ಮಾಡಿ. ಇಸ್ ದಿನ ಸೆ ಪಹಲೆ ತಕ್ ಮೇ ಚೇಂಜ್ ಹೂ, ಈ ದಿನದ ಒಳಗಡೆ ನಾನು ನನ್ನನ್ನ ಚೇಂಜ್ ಮಾಡ್ಕೊಳ್ತೀನಿ, ತಂದೆ ಸಮಾನ ಮಾಡ್ಕೊಳ್ತೀನಿ ಅಂತ ಮೊದಲು ಆ ಗಳಿಗೆನನ್ನ ಫಿಕ್ಸ್ ಮಾಡಿ. ವಿನಾಶದ ಡೇಟ್ ಬಗ್ಗೆ ಕೇಳಕ್ ಹೋಗ್ಬೋದು, ಮೊದಲು ಆ ಡೇಟ್ ಫಿಕ್ಸ್ ಮಾಡಿ. ಸ್ವಯಂ ಕೋ ಸಂಪನ್ನ ಕರು तो विश्व का कार्य अपने आप संपन्न हो. ಮೊದಲು ಸ್ವಯಂ ನನ್ನ ಸಂಪನ್ನ ಮಾಡಿಕೊಂಡಿದ್ರೆ ಬಾಬಾ ಹೇಳ್ತಾರೆ ವಿಶ್ವದ ಕಾರ್ಯ ಸ್ವಯಂ ತಾನಾಗಿನೇ ಸಂಪನ್ನ ಆಗುತ್ತೆ. ಎಷ್ಟು ಈಸಿ ಪಾಯಿಂಟ್ ಬಾಬಾ ಹೇಳ್ತಾರೆ, ಸಹಜ ಪಾಯಿಂಟ್. ಮೊದಲು ನಿಮ್ಮನ್ನು ನೀವು ಸಂಪನ್ನ ಮಾಡ್ಕೊಳ್ಳಿ, ಫುಲ್ ಮಾಡ್ಕೊಳ್ಳಿ, ವಿಶ್ವದ ಕಾರ್ಯ ತಾನಾಗಿನೇ ಚೇಂಜ್ ಆಗುತ್ತೆ, ಪರಿವರ್ತನೆ. तो विश्व परिवर्तन की गड़ी आप, ಯಾಕಂದ್ರೆ ವಿಶ್ವ ಪರಿವರ್ತನೆಯ ಒಂದು ಗಡಿಯಾರ ಏನಿದೆ ಬಾಬಾ ಹೇಳ್ತಾರೆ ನೀವ. तो अपने आप में ही देखो कि बेहद की रात समाप्त होने में कितना समय पड़ा है. ನಿಮ್ಮಲ್ಲಿ ನೀವೇ ನೋಡ್ಕೊಳ್ಳಿ, ಆ ಲೆಕ್ಕದಲ್ಲಿ ಈ ಬೇಹದ್ದಿನ ರಾತ್ರಿ, ಹಗಲು ರಾತ್ರಿ ಇದು ಸಣ್ಣ ಪ್ರಮಾಣ, ಬೇಹದ್ದಿನ ರಾತ್ರಿ ಅಂದ್ರೆ ವಿಶ್ವದ ಪರಿವರ್ತನೆಯ ರಾತ್ರಿ. ಈ ರಾತ್ರಿ ಕಲಿಯುಗದ ರಾತ್ರಿ ಸಮಾಪ್ತಿ ಆಗೋದ್ರಲ್ಲಿ ಎಷ್ಟು ಸಮಯ ಉಳ್ಕೊಂಡಿದೆ ನಿಮ್ಮ ಪುರುಷಾರ್ಥದಿಂದ ಚೆಕ್. ಸಂಪೂರ್ಣತಾ ಕಾ ಸೂರ್ಯ ಉದಯ ಹೋನ ಅರ್ಥ, ಸಂಪೂರ್ಣತೆಯ ಒಂದು ಸೂರ್ಯ ಉದಯ ಆಗೋದು ಅಂದ್ರೆ ಅರ್ಥ ರಾತ್ ಅಂಧಕಾರ ಸಮಾಪ್ತ ಹೋನ. ಈ ರಾತ್ರಿಯ ಕತ್ತಲೇನಿದೆ ಇದು ಕಂಪ್ಲೀಟ್ ಆಗಿ ಸಮಾಪ್ತಿ ಆಗ. ಬಾಪ್ ಸೆ ಪೂಜ್ತೆ ಹೋನ ಅಥವಾ ಬಾಪ್ ಆಪ್ ಸೆ ಪೂಜೆ. ಬಾಬನ ಹತ್ರ ನೀವು ಕೇಳ್ತೀರಲ್ವಾ, ಇಲ್ಲ ತಂದೆ ನಿಮ್ಮ ಹತ್ರ ಕೇಳ, ಯಾವಾಗ ಸಮಾಪ್ತಿ. ನೀವು ಬಾಬಾ ಹೇಳ್ತೀರ ವಿನಾಶ ಯಾವಾಗ ಆಗುತ್ತೆ, ಬಾಬಾ ನಿಮ್ಮ ಹತ್ರ ಕೇಳಿ ನೀವು ಯಾವಾಗ ರೆಡಿ ಆಗುತ್ತೆ, आप संपन्न कब बनोगे, तो बाबा पूछेंगे
तो बाबा कहते हैं आधार मूर्त आप हो इसका, ಇದಕ್ಕೆ आधार मूर्ति बाबा ಹೇಳ್ತಾರೆ ನೀವ. तो ऐसे सेकंड में परिवर्तन करने वाले, सोचने और कर्म में समान बनने, ಈ ರೀತಿ ಸೆಕೆಂಡ್ ನಲ್ಲಿ ಪರಿವರ್ತನೆ ಮಾಡುವಂತ, ಯೋಚನೆ ಮಾಡುವಂತಹ ರೀತಿಯಲ್ಲಿ ಕರ್ಮ ಮಾಡುವಂತಹ ನಿರಂತರ ನಿರಾಕಾರಿ ಸೋ ಸಾಕಾರ ಮಂತ್ರ ಸ್ಮೃತಿ ಸ್ವರೂಪ ಮೇಲೆ ನಿರಂತರವಾಗಿ ಬಾಬಾ ಹೇಳ್ತಾರೆ ನಿರಾಕಾರದಿಂದ ಸಾಕಾರ ಮಂತ್ರವನ್ನ ಸ್ಮೃತಿ ಸ್ವರೂಪದಲ್ಲಿ ತರುವಂತಹ ಸಂಪನ್ನರಾಗಿ ವಿಶ್ವದ ಮಾಸ್ಟರ್ ಜ್ಞಾನ ಸೂರ್ಯ ಸಮಾನ್ ಅಂಧಕಾರ ಕೋ ಸಮಾಪ್ತ ಕರ್ನೆ, ಮಾಸ್ಟರ್ ಜ್ಞಾನ ಸೂರ್ಯಾಗಿ ಈ ಅಂಧಕಾರವನ್ನ ಸಮಾಪ್ತಿ ಮಾಡುವಂತಹ ಸದಾ ನ್ಯಾರ ಮತ್ತೆ ಸದಾ ಬಾಪ್ಯ ಪ್ಯಾರ, ಸದಾ ನ್ಯಾರ ಆಗಿ ಮತ್ತೆ ತಂದೆ ಪ್ರೀತಿ ಪಾತ್ರರಾಗಿರುವಂತಹ ऐसे विशेष आत्माओं को बाप का याद प्यार और ಇಂತಹ ಒಂದು ವಿಶೇಷ ಆತ್ಮಗಳಿಗೆ ತಂದೆ ಕಡೆಯಿಂದ ನೆನಪು ಪ್ರೀತಿ ಮತ್ತೆ ಬಾಬಾ ಏನ್ ಹೇಳ್ತಾರೆ ನಮಸ್ತೆ ಅಂತ. करना है